ಇಂದಿನ ದಿನಮಾನಗಳಲ್ಲಿ ಪತ್ರಿಕಾ ವಲಯದಲ್ಲಿ ವಸೂಲಿ ಪತ್ರಕರ್ತರ ಮಧ್ಯೆ ನೈಜ ಪತ್ರಕರ್ತರು ಕೆಲಸ ಮಾಡುವ ಕಷ್ಟಕರ ಸನ್ನಿವೇಶ ಎದುರಾಗಿದೆ ಎಂದು ಜಿಲ್ಲಾ ಎಸ್ಪಿ ಯಶೋಧ ವೆಂಕಟಗೌಡಿ ತಿಳಿಸಿದರು. ರೆಡಿ ರೆಫರೆನ್ಸ್ ಆನ್ಲೈನ್ ಅಲ್ಲೇ ಮಕ್ಕಳಿಗೆ ಸಿಗೋದು ಈಗ ಇದೆ. ನಮ್ಗಳಿಗೆಲ್ಲ ಕರೆಂಟ್ ಅಫೇರ್ಸ್ ಓದಬೇಕಂದ್ರೆ ಪೇಪರ್ ಮೇಲೆ ಡಿಪೆಂಡ್ ಆಗ್ಬೇಕಾಗಿದೆ. ತುಂಬಾ ಶ್ರದ್ಧೆಯಿಂದ ಎಡಿಟೋರಿಯಲ್ ಪೇಜಸ್ ಅನ್ನ ಸಬ್ಜೆಕ್ಟ್ ಅನ್ನ ವಿಮರ್ಶೆ ಮಾಡಿ ಬರೆದದನ್ನ ನಮಗೆ ಮೇನ್ಸ್ ಎಕ್ಸಾಮ್ ಅಲ್ಲಿ ಕೂಡ ವಿಮರ್ಶನಾತ್ಮಕವಾಗಿ ಬರೆಯುವ ರೀತಿಯನ್ನ ಹಾವೇರಿ ನಗರದ ಸಜ್ಜನ್ ಹಾಲ್ನಲ್ಲಿ ಭಾನುವಾರದಂದು ನಡೆದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಸಂಘಟನೆಯು ನೈಜ ವರದಿಗಾರರ ಹಿತವನ್ನು ಉದ್ದೇಶದಿಂದ ಮತ್ತು ಪತ್ರಿಕಾ ಧರ್ಮವನ್ನು ನಿಭಾಯಿಸುವ ವರದಿಗಾರರನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡುತ್ತಾ ಬಂದಿದೆ ಎಂದು ಹೇಳಿದರು. ಬಹಳಷ್ಟು ಮಹತ್ವದ ಬದಲಾವಣೆಯನ್ನು ತಂದಿರತಕ್ಕಂಥದ್ದು ಈ ಪತ್ರಿಕಾ ರಂಗ. ಇನ್ನೇ ನಮಗೆ ಟಿವಿ ಅಂತ ಹೇಳ್ತೀವಿ ನಾವು, ಮೀಡಿಯಾ ಅದು ನಮಗಿರಲಿಲ್ಲ. ದಾಖಲೆ ಇವಾಗ ಸೋಷಿಯಲ್ ಮೀಡಿಯಾಕ್ಕಿಂತ ಮುಂಚಿತವಾಗಿ ನಾವು ಏನೇ ಜಗತ್ತಿನ ವಸ್ತುತಿಂದ ತಿಳಿಬೇಕು ಅಂತಂದ್ರೆ ಈ ಒಂದು ಪತ್ರಿಕಾ ಜೊತೆಗೆ ನಾವು ಅದರ ಓದಬೇಕು ಅಂತ ಬೆಳೆಗಳಿರೋ ಬೆಳಿಗ್ಗೆ ಕೆಲವೊಬ್ಬರಿಗೆ ಪತ್ರಿಕೆ ಇಲ್ಲ. ಬಳಿಕ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತೊಗಡೂರ್ ಮಾತನಾಡಿ, ಬರವಣಿಗೆಯ ಮೂಲಕ ಪತ್ರಕರ್ತರಾಗಿ ಗುರುತಿಸಿಕೊಂಡು ವಿಶ್ವಾಸಾರ್ಹ ಸುದ್ದಿಗಳನ್ನು ಪ್ರಕಟಿಸುವ ಮೂಲಕ ಪತ್ರಿಕಾ ವೃತ್ತಿಗೆ ಗೌರವ ತಂದುಕೊಡಬೇಕು ಎಂದು ಕರೆ ನೀಡಿದರು. ಅದೇ ರೀತಿ ಜಿಪಂ ಸಿಇಒ ರುಚಿ ಬಿಂದಾಲ್ ಮಾತನಾಡಿ, ಸಮಾಜ ಸೇವೆಗೆ ಅಧಿಕಾರಿಗಳು ಮತ್ತು ಪತ್ರಕರ್ತರು ಒಟ್ಟಾಗಿ ಕೆಲಸ ಮಾಡುವ ಸುಳ್ಳು ಕ್ಷೇತ್ರದಲ್ಲಿ ನೈತಿಕತೆ, ವಸ್ತುನಿಷ್ಠತೆ, ಪಾರದರ್ಶಕತೆಯಲ್ಲಿ ವ್ಯತ್ಯಾಸವಿದೆ. ಪತ್ರಿಕೆಗಳು ನನಗೆ ವಿಷಯಗಳನ್ನು ವಿಮರ್ಶೆ ಮಾಡುವುದನ್ನು ಕಲಿಸಿದೆ ಎಂದರು. ನಂತರ ಅಪರ ಜಿಲ್ಲಾಧಿಕಾರಿ ನಾಗರಾಜ್ ಎಲ್ಲೂರ್ ಮಾತನಾಡಿ, ಜಗತ್ತಿನ ವಿಷಯಗಳನ್ನು ತಿಳಿಸುವ ಪತ್ರಿಕೆಗಳು ಅತ್ಯಂತ ಗ್ರಾಮೀಣ ಪ್ರದೇಶಗಳ ಸಮಸ್ಯೆಗಳನ್ನು ಸಾರ್ವಜನಿಕವಾಗಿ ಬಿಂಬಿಸುವ ಮೂಲಕ ಅಧಿಕಾರಿಗಳನ್ನು ಎಚ್ಚರಿಸುತ್ತವೆ. ಪತ್ರಿಕಾ ಮೌಲ್ಯಗಳನ್ನು ಎತ್ತುವ ಕಾರ್ಯ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಪತ್ರಕರ್ತರು ಎನ್ನುವಂತಹ ಮಾನವತಿ, ಪತ್ರಕರ್ತ ಎನ್ನುವಂತಹ ಒಂದು ನಮ್ಮನೇನಿದೆ ಸವಾರಿ, ಆ ಸವಾರಿ ಮೇಲೆ ನಾವು ಹೋಗ್ತಿರ್ತೀವಿ. ಹಿಂದೆ ಇರುವಂತಹ ಕುಟುಂಬವನ್ನು ಗಮನಿಸುವ ಪ್ರಯತ್ನ ಮಾಡುತ್ತೀವಿ. ಕಾರ್ಯಕ್ರಮದಲ್ಲಿ ಹಾವೇರಿ ಜಿಲ್ಲೆಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳು ಅಧಿಕಾರ ಸ್ವೀಕಾರ ಮಾಡಿದರು. ಈ ಸಂದರ್ಭದಲ್ಲಿ ಎಚ್.ಬಿ. ಮದನಗೌಡ್ರ, ಮಲ್ಲೇಶ್ ಕಲಿಗಾರ್, ನಿಂಗಪ್ಪ ಚಾವಡಿ, ಪಿಎಂ ಸತ್ಯಪ್ಪನವರ್, ಜೆ.ಸಿ. ಲೋಕೇಶ್, ಪುಂಡ್ಲಿಕ್ ಬಾಳೋಜಿ, ನಾರಾಯಣ್ ಹೆಗಡೆ, ನಾಯಕ್ ಹುದ್ದಾರ್, ನಾಗರಾಜ್ ಮೈದೂರ್, ವೀರೇಶ್ ಮತ್ತೂರ್, ವೀರೇಶ್ ಬಾಕ್ರಿ ಹಾಗೂ ಕಾನೀಫ್ ರಾಜ್ಯ ಕಾರ್ಯಕಾರಿಣಿ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು, ಸದಸ್ಯರು ಇತರರು ಇದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾಂವಿ.